ದಾವಣಗೆರೆ ಬೈ ಎಲೆಕ್ಷನ್ಗೋಸ್ಕರ ಸಾಕಷ್ಟು ಕಸರತ್ತು ನಡೀತಾ ಇದೆ. ತಮ್ಮ ಸಮುದಾಯದ ಮುಖಂಡರಿಗೆ ಟಿಕೆಟ್ ಅನ್ನ ಕೊಡಿಸಬೇಕು ಅಂತ ಹೇಳಿ ಆಲ್ರೆಡಿ ಜಮೀರ್ ಅಹಮದ್ ಖಾನ್ ಅವರು ಪ್ರಯತ್ನಗಳನ್ನು ಮುಂದುವರಿಸಿರುವಂಥದ್ದು. ಶತಾಯಗತಾಯ ತಮ್ಮ ಸಮುದಾಯದ ನಾಯಕರಿಗೆ ಟಿಕೆಟ್ ಫೈನಲ್ ಮಾಡಿಸಿಕೊಳ್ಬೇಕು ಅನ್ನೋದರ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಮನವೊಲಿಕೆಯ ಪ್ರಯತ್ನದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಇದ್ದಾರೆ. ಇದೆಲ್ಲದರ ನಡುವೆ ವೀಕ್ಷಕರೇ, ತಮ್ಮ ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡುವಂತೆ ಒತ್ತಾಯಿಸ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಸಚಿವ ಜಮೀರ್ ಅವರ ಮನವೊಲಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅನ್ನುವ ಮಾಹಿತಿಯೂ ಸಹ ಲಭ್ಯವಾಗ್ತಾ ಇದೆ. ಮಗದೊಂದು ಕಡೆ ಇನ್ನೂ ಅನೌನ್ಸೇ ಆಗಿಲ್ಲ, ಟಿಕೆಟ್ ಅನೌನ್ಸೇ ಆಗಿಲ್ಲ. ಅಷ್ಟರಲ್ಲೇ ಇಬ್ಬರು ನಿನ್ನೆ ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ರು. ಪ್ರಮುಖವಾಗಿ ಈ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗದೇನೆ ನಾಮಿನೇಷನ್ ಅನ್ನು ಫೈಲ್ ಮಾಡಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಏನಾಗಬಹುದು ದಾವಣಗೆರೆ ದಕ್ಷಿಣ ಕ್ಷೇತ್ರ ಅನ್ನುವ ಪ್ರಶ್ನೆಯನ್ನ ಸಹಜವಾಗಿ ಹುಟ್ಟುಹಾಕಿರುವಂಥದ್ದು. ಯಾಕೆಂದರೆ ಒಂದು ಕಡೆ ಜಮೀರ್ ಅಹಮದ್ ಖಾನ್ ಅವರು ತಮ್ಮ ಸಮುದಾಯದ ನಾಯಕರಿಗೆ ಟಿಕೆಟನ್ನು ಕೊಡಿಸಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ. ಆದರೆ ನಿನ್ನೆಯಷ್ಟೇ ಇನ್ನು ಟಿಕೆಟ್ ಅನೌನ್ಸ್ ಆಗಿಲ್ಲ. ಅಷ್ಟರಲ್ಲೇ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಶಾಮನೂರು ಅವರು ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ. ಸೊ ಇದು ಎಲ್ಲ ಒಂದು ಕಡೆ ಸಾಕಷ್ಟು ಗೊಂದಲಗಳಿಗೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು.